ನಮಸ್ತೆ ಎಲ್ರಿಗೂ. ಕತ್ತಲನ್ನು ಕತ್ತಲಿಂದ ಓಡಿಸೋಕ್ಕಾಗಲ್ಲ, ಬೆಳಕಿಗೆ ಮಾತ್ರ ಆ ಶಕ್ತಿ ಇದೆ. ಮಾರ್ಟಿನ್ ಲೂಥರ್ ಕಿಂಗ್ ಹೇಳಿದ್ದು. ಓಕೆ, ವಿಷಯಕ್ಕೆ ಬರೋಣ. ನಮ್ಮ ಶುದ್ಧ ಪ್ರಜಾಪ್ರಭುತ್ವವನ್ನು ನಾವೆಲ್ಲ ಅರ್ಪಿಸ್ಕೊಂಡಿದ್ದೇವೆ, ಒಪ್ಕೊಂಡಿದ್ದೇವೆ, ನಾವು ಅಳವಡಿಸ್ಕೊಂಡಿದ್ದೇವೆ ಅನ್ನೋದಾದರೆ, ಆ ಪ್ರಜಾಪ್ರಭುತ್ವವನ್ನು ತೊಂದರೆಗೀಡು ಮಾಡುವಂಥ, ಪ್ರಜಾಪ್ರಭುತ್ವದ ವಿಚಾರವಂತಿಕೆಗಳನ್ನು ಹಾಳು ಮಾಡುವಂಥ ಪ್ರಕ್ರಿಯೆಗಳು ನಡೀತಾನೆ ಇದ್ದಾವೆ ಅನ್ನೋದಾದರೆ, ಅದನ್ನು ಮಾಡ್ತಾ ಇರೋರು ಯಾರು, ಅದನ್ನು ಸರಿಪಡಿಸೋದು ಹೇಗೆ ಅಂತ ಒಮ್ಮೆ ಯೋಚನೆ ಮಾಡಿ ನೋಡಿದ್ರೆ, ಈಗ ನಡೀತಾ ಇರೋದು ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ವಿರುದ್ಧವಾಗಿ ಸಾಕಷ್ಟು ವಿಷಯಗಳು ನಡೀತಾ ಇದ್ದಾವೆ. ರಾಜಪ್ರಭುತ್ವದ ರೀತಿ ಸಾಕಷ್ಟು ವಿಚಾರಗಳನ್ನು ಜನಗಳಿಗೆ ತುಂಬ್ತಾ ಇದ್ದಾರೆ. ಅದನ್ನು ತುಂಬ್ತಾ ಇರುವಂಥ, ಫೀಡ್ ಮಾಡ್ತಾ ಇರುವಂಥ ವ್ಯವಸ್ಥೆಯಲ್ಲಿ ನಾವಿವತ್ತು ಇದ್ದೇವೆ. ಉದಾಹರಣೆ, ಮಾಧ್ಯಮಗಳಲ್ಲಿ ಕೂತ್ಕೊಂಡ್ರೆ ರಾಜಪ್ರಭುತ್ವದ ಬಗ್ಗೆ ಮಾತಾಡ್ತಾರೆ, ಮನೆತನಗಳ ಬಗ್ಗೆ ಮಾತಾಡ್ತಾರೆ, ಶ್ರೀಮಂತಿಕೆ ಬಗ್ಗೆ ಮಾತಾಡ್ತಾರೆ, ಜಾತಿಗಳ ಬಗ್ಗೆ ವಿಶ್ಲೇಷಣೆ ಮಾಡ್ತಾರೆ, ಧರ್ಮಗಳನ್ನು ಬೇರೆ ಆಯಾಮಗಳಲ್ಲಿ ತೋರಿಸ್ತಾ ಇದ್ದಾರೆ, ಜನಗಳನ್ನು ಎಚ್ಚೆತ್ತುಕೊಳ್ಳಬೇಕಾಗಿ ಮಾಡಬೇಕಾದಂಥ ವಿಷಯಗಳನ್ನು ಎಲ್ಲ ಒಂದು ಕಡೆ ಜನಗಳು ಯಾಮಾರುವಂತೆ ತೋರಿಸ್ತಾ ಇದ್ದಾರೆ. ಗದ್ದುಗೆ ಗುದ್ದಾಟ, ಸಿಂಹಾಸನಾಧೀಶ, ಕುರ್ಚಿ ಕಾಳಗ, ಈ ರೀತಿ ಎಲ್ಲ ಒಂದು ಕಡೆ ತುಂಬ ಬಾರಿ ಪ್ರಜಾಪ್ರಭುತ್ವಕ್ಕೆ ವಿರೋಧವಾದ ಪದಗಳು, ವಿರೋಧವಾದ ವಿಚಾರವಂತಿಕೆಗಳನ್ನು ತೋರಿಸ್ತಾ ಇದ್ದು, ಅದು ತಪ್ಪು ಅಂತ ನಮಗೆಲ್ಲರಿಗೂ ಗೊತ್ತಿದ್ದು, ಹೆಚ್ಚಿನದಾಗಿ ತೋರಿಸುವವರಿಗೂ ಕೂಡ ಗೊತ್ತಿದ್ರು ಕೂಡ ಜನ ಏನು ನೋಡ್ತಾ ಇದ್ದಾರೆ ಅನ್ನೋದ್ರ ಮೇಲೆ ತೋರಿಸುವಂಥ ಕ್ರಿಯೆಗಳು ನಡೀತಾ ಇದ್ದಾವೆ. ಇದು ಆಗಬೇಕಾ? ಆಗಬಾರ್ದಲ್ವಾ? ಇದು ಆಗಬಾರ್ದು ಅಂದರೆ ನಾವೇನು ಮಾಡಬೇಕು? ಹೌದು, ನಮ್ಮದೇ ದೇಶ ಅಲ್ವಾ, ನಮ್ಮದೇ ಜವಾಬ್ದಾರಿ ಅಲ್ವಾ. ಅವ್ರು ಸರಿಯಾಗಬೇಕು ಅನ್ನೋದಾದರೆ, ಅವ್ರನ್ನ ಸರಿದಾರಿಗೆ ತರಬೇಕು ಅನ್ನೋದಾದರೆ, ಅಂತಹ ವಿಚಾರಗಳಿಂದ ಜನಗಳನ್ನು ದೂರ ಇಡಬೇಕು ಅನ್ನೋದಾದರೆ, ವಿಚಾರವಂತಿಕೆ ಅನ್ನುವಂಥ ಬೆಳಕನ್ನು ಜನಗಳ ಬಳಿ ತೆಗೆದುಕೊಂಡು ಹೋಗಬೇಕಾದಂಥ ಕೆಲಸ ನಾವು ಮಾಡಬೇಕು. ಸರಿ, ತಪ್ಪು ನಡೀತಾ ಇದೆ, ತಪ್ಪು ಮಾಡ್ತಾ ಇದ್ದಾರೆ ಅಂತ ದೂಷಣೆ ಮಾಡೋದು ಮಾತ್ರ ನಮ್ಮ ಕೆಲಸನ, ಖಂಡಿಸೋದು ಮಾತ್ರ ನಮ್ಮ ಕೆಲಸನ, ಅವರು ಇನ್ನೊಂದು ಸಾರಿ ಆ ತಪ್ಪುಗಳನ್ನ ಮಾಡದೇ ಇರೋ ರೀತಿ ಎಚ್ಚೆತ್ತಿಸುವುದು ನಮ್ಮ ಕೆಲಸನ. ಹೇಗೆ ಎಚ್ಚೆತ್ತಿಸೋದು? ಇವತ್ತು ಈ ಮಾಧ್ಯಮದ ಮೂಲಕ ನಾವು ತಿಳಿಸ್ಬೋದಲ್ವಾ? ಇಲ್ಲಪ್ಪ, ಇದು ನಾಯಕ ಸಂಸ್ಕೃತಿ ಅಲ್ಲ, ಇದು ಪ್ರಜಾಪ್ರಭುತ್ವ, ಇಲ್ಲಿ ಪ್ರಜೆನೇ ಮಾಲೀಕ, ಇಲ್ಲಿ ಮಾತನಾಡಬೇಕಾಗಿರೋದು ಅವನ ಜಾತಿ, ಧರ್ಮ, ಇನ್ಯಾವುದೋ ವಿಷಯ ಅಲ್ಲಪ್ಪ. ಅವನು ಕೆಲಸ ಮಾಡುವ ರೀತಿ, ಜನಗಳಿಗೆ ಪಾರದರ್ಶಕವಾದ ಆಡಳಿತ ಕೊಡ್ತಾನ, ಲೆಕ್ಕ ಕೊಡ್ತಾನ, ಅವನು ಹೊಣೆಗಾರಿಕೆ ತೆಗೆದುಕೊಳ್ತಾನ, ಈ ವಿಷಯಗಳ ಬಗ್ಗೆ ಮಾತನಾಡಬೇಕಲ್ವಾ? ನಮ್ಮ ತೆರಿಗೆ ಹಣ ಎಷ್ಟಿದೆ, ಅದು ಹೇಗೆ ಖರ್ಚಾಗುತ್ತೆ ಅನ್ನೋದ್ರ ಬಗ್ಗೆ ಮಾತನಾಡಬೇಕಾಗಿತ್ತು. ಅದಾಗ್ತಾ ಇಲ್ಲ. ಅದನ್ನು ತುಂಬ ಕಡಿಮೆ ತೋರಿಸಿ, ಅದರ ಮಾನದಂಡಗಳನ್ನು ತುಂಬ ಕುಗ್ಗಿಸಿ, ಬೇಡವಾದ ವಿಷಯಗಳನ್ನು ಫೀಡ್ ಮಾಡ್ತಾ ಇರುವಂಥ ಒಂದು ವೇದಿಕೆ ಸೃಷ್ಟಿಯಾಗ್ತಾ ಇರೋದಕ್ಕೆ, ಪ್ರಜಾಪ್ರಭುತ್ವದ ಆಶಯಗಳಿಗೆ ಧಕ್ಕೆ ಬರ್ತಾ ಇರೋದಕ್ಕೆ ನಾವೆಲ್ಲರೂ ಕೂಡ ಪ್ರಜಾಪ್ರಭುತ್ವವನ್ನು ಎತ್ತಿಡಿಯುವಂಥ ಕೆಲಸ ಮಾಡಬೇಕಾದ ಅನಿವಾರ್ಯ ಕಾಲಘಟ್ಟದಲ್ಲಿ ಇದ್ದೇವೆ. ಹೇಗೆ? ಸಿಂಪಲ್. ಈ ರೀತಿ ನಾವೇ ಮಾಧ್ಯಮ ಆಗಬೇಕು, ನಾವೇ ವಿಚಾರಗಳನ್ನು ತಿಳಿಸಬೇಕು, ಸರಿಯಾದ ಮಾಧ್ಯಮಗಳಾಗಬೇಕು. ಸರಿಯಾದ ಮಾಧ್ಯಮ ಆಗೋದಕ್ಕೆ ಮಾಧ್ಯಮ ಮಿತ್ರರಿಗೂ ಕೂಡ ತಿಳಿಸ್ಬೇಕು. ಸೌಜನ್ಯಪೂರ್ವಕವಾಗಿ ತಿಳಿಸೋಣ. ಬದಲಾಗ್ತಾರ? ನಮಗೋಸ್ಕರ ಅಲ್ಲ, ಅವರಿಗೋಸ್ಕರ. ಅವರ ಮಕ್ಕಳು, ಅವರ ಸಂಸಾರ, ಅವರ ಫ್ಯಾಮಿಲಿ ಕೂಡ ನಮ್ಮ ದೇಶ ಅಲ್ವಾ? ಈ ರೀತಿ ಆಗೋದಕ್ಕೆ ಕಾರಣಗಳನ್ನು ಹುಡುಕಿ ಸರಿಪಡಿಸೋಣ ಅಂತ ಈ ವಿಡಿಯೋ ಮಾಡ್ತಾ ಇರೋದು. ಅದೇ ಪುನಃ, ಕತ್ತಲಿಂದ ಕತ್ತಲನ್ನು ಓಡಿಸೋಕ್ಕಾಗಲ್ಲ, ಬೆಳಕಿಗೆ ಮಾತ್ರ ಶಕ್ತಿ ಇದೆ. ನಾವೆಲ್ಲ ಬೆಳಕಾಗೋಣ, ಬೆಳಗೋಣ. ಈ ದೇಶ ನಮ್ಮದು. ಧನ್ಯವಾದಗಳು. ಜವಾಬ್ದಾರಿ ತೆಗೆದುಕೊಳ್ಳೋಣ. ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ, ಮಟ್ಟ ಹಾಕಲು ರಾಜಕೀಯ. ನಮ್ಮಿಂದ ನಮಗ